ಬರೀ ನೀವು ಕಂಪನಿ ಮಾಡ್ಕೊಂಡ್ರಾಯ್ತು, ಲಾಭ ಮಾಡ್ಕೊಂಡ್ರಾಯ್ತು, ಅಥವಾ ರೈತರಿಗೆ ನಾವು ಲಾಭ ಕೊಟ್ರಾಯ್ತು ಅಂದ್ಕೊಂಡು ನಿಮ್ಮ ಕಂಪನಿ ಸುಮ್ಮನಾಗಬಹುದಾಗಿತ್ತು. ಬಟ್ ನೀವು ಹಾಗೆ ಮಾಡಿಲ್ಲ. ಆ ಭಾಗದ ರೈತರಿಗೂ ಸಹಾಯ ಆಗಬೇಕು, ದೇವಸ್ಥಾನ ಶಾಲೆಗಳಿಗೂ ಕೂಡ ಸಹಾಯ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಕಂಪನಿಗೆ ಅಂತ ಹೇಳಿ? ಒಳ್ಳೆ ಪ್ರಶ್ನೆ ಮೇಡಮ್. ಬೇಸಿಕಲಿ ನಾವು ಯಾವುದೋ ಒಂದು ಸಂಸ್ಥೆ ನಡಿಬೇಕಾದ್ರೆ ಫಸ್ಟು ನಮಗೆ ಆರೋಗ್ಯಕರವಾದ ವಾತಾವರಣ ಕ್ರಿಯೇಟ್ ಆಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಗುಜರಾತ್ ಅಂಬುಜಾ ಮುಖ್ಯಸ್ಥರಾದಂಥ ಮನೀಶ್ ಗುಪ್ತಾ ಮತ್ತು ಸಂದೀಪ್ ಅಗರ್ವಾಲ್ ಅವರು ಒಂದು ಹೆಲ್ದಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋಕೆ ಏನು ಆಸ್ಪೆಕ್ಟ್ಸ್ ಬೇಕಾಗ್ತಾವೋ ಅವನ್ನ ಪ್ರೊವೈಡ್ ಮಾಡಲಿಕ್ಕೆ ಶುರು ಮಾಡಿದರು. ನಾವು ಇವನ್ ಕೋವಿಡ್ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಆಸ್ಪತ್ರೆ ಒಳಗೆ ನಾವು ಆಕ್ಸಿಜನ್ ಯೂನಿಟ್ ಕೊಡೋದಾರ ಆಗಲಿ, ಸ್ಪೆಷಲ್ ICU ವಾರ್ಡ್ ಕ್ರಿಯೇಟ್ ಮಾಡೋದಾಗಲಿ, ಅಥವಾ ಮೆಡಿಕಲ್ ಕಲಿಯುವಂಥ ಸ್ಟೂಡೆಂಟ್ಸಿಗೆ ಒಂದು ಬಸ್ಗಳನ್ನು ಪ್ರೊವೈಡ್ ಮಾಡೋದಾಗಲಿ, ಈ ಥರ ಒಂದು ಧ್ಯೇಯದಿಂದ ಚಾಲೂ ಮಾಡಿ ಆಮೇಲೆ ಎಜುಕೇಷನ್ಗೆ ಯಾಕೆ ನಾವು ಒತ್ತು ಕೊಡ್ತೀವಿ ಅಂದ್ರೆ, ಇವತ್ತಿಗೂ ಹಳ್ಳಿಗಳಲ್ಲಿ ಮೇಡಮ್ ಎಜುಕೇಷನ್ಗೆ ಮೂಲಭೂತ ಸೌಕರ್ಯಗಳಿಲ್ಲ. ಅದರಿಂದ ಅವರು ಪಟ್ಟಣಕ್ಕೆ ಪ್ರದೇಶಕ್ಕೆ ಹೋಗಿ ಅಲ್ಲೇ ಜಾಬ್ ಮಾಡುವಂಥ ವ್ಯವಸ್ಥೆ ಇದೆ. ಸೊ ನಾವು ಎಜುಕೇಷನ್ನಿಗೆ ನಾವು ಈಗ ಒತ್ತು ಕೊಟ್ಟಿವಿ ಅಂದರೆ ನಮ್ಮ ಗ್ರಾಮೀಣ ಭಾಗದಲ್ಲೇ ಅಲ್ಲೇ ಇದ್ದುಕೊಂಡು ಅಲ್ಲೇ ಕಲಿತು ಹೊಳ್ಳಿ ಗುಜರಾತ್ ಅಂಬುಜಾದೊಳಗೆ ಅವರು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ನಾವು ಹೊಂದಿದ್ದೀವಿ ಮೇಡಮ್. ಯಾಕಂದರೆ ಗುಜರಾತ್ ಅಂಬುಜಾ ಈಸ್ ಅ ಕಂಟಿನ್ಯೂಸ್ ಗ್ರೋಯಿಂಗ್ ಕಂಪನಿ. ಈಗ ನಾವು 750 ಟನ್ ಪರ್ ಡೇ ನಾವು ಕ್ರಷ್ ಮಾಡ್ತಾಯಿದ್ದೀವಿ ಮೇಡಮ್. ಈಗ ನೆಕ್ಸ್ಟ್ ಇಯರ್ ನಾವು 1200 ಮೆಟ್ರಿಕ್ ಟನ್ ಕ್ರಷ್ ಮಾಡುವಂಥ ಇನ್ನೊಂದು ಯೂನಿಟನ್ನು ಅದೇ ಫ್ಯಾಕ್ಟ್ರಿ ಪ್ರಿಮೈಸಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ನಾವೀಗ 600 ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇತ್ತು, ಅದು ಫರ್ದರ್ 1200 ತನಕ ಎಂಪ್ಲಾಯ್ಮೆಂಟ್ ಆಗುತ್ತೆ ಮೇಡಮ್. ಸೊ ನಮಗೆ ಸ್ಥಳೀಯವಾಗಿ ಒಳ್ಳೆಯ ಎಜುಕೇಷನ್ ಸಿಕ್ಕರೆ ಅದೇ ಮಕ್ಕಳು ಕಲಿತು ಹೊಳ್ಳಿ ನಮ್ಗೆ ಅವರು ಡಿಗ್ರಿ ಮುಗಿಸ್ಕೊಂಡು ನಮ್ಮಲ್ಲೇ ಜಾಯ್ನ್ ಆಗುವಂಥ ಒಂದು ವ್ಯವಸ್ಥೆ ಇದೆ. ಆಮೇಲೆ ಬಂದು ಮಠ ಮಂದಿರಗಳು ಮೇಡಮ್, ನಾವು ಎಷ್ಟೇ ನಾವು ಮುಂದುವರೆದ್ರೂ ಆಧ್ಯಾತ್ಮ ಅನ್ನೋದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು. ನಮ್ಮ ಕಂಪನಿ ಒಳಗಡೆ ಬಂದರೆ ಮೊದಲೇ ನಿಮಗೆ ಸಿಗೋದೇ ನಮ್ಮಲ್ಲಿ ಆಂಜನೇಯನ ದೊಡ್ಡದಾದಂಥ ದೇವಸ್ಥಾನ. ಇವತ್ತಿಗೂ ನಮ್ಮ ಮಾಲೀಕರು ಒಳಗೆ ಬಂದರು ಅಂದರೆ ಫಸ್ಟ್ ಆ ದೇವಸ್ಥಾನಕ್ಕೆ ಕೈ ಮುಗಿದು ದೆನ್ ಅವರು ಫ್ಯಾಕ್ಟ್ರಿಯನ್ನು ಒಳಗೆ ಪ್ರವೇಶ ಮಾಡ್ತಾರೆ. ಇವತ್ತಿಗೂ ನಾವು ಹೋಮ ಹವನ ಪೂಜೆ ನಿತ್ಯ ಪೂಜೆ ಇರುತ್ತೆ. ಸೊ ಆಧ್ಯಾತ್ಮ ಅನ್ನೋದು ಇಂಪಾರ್ಟೆಂಟ್ ಮೇಡಮ್. ನಮ್ಮಲ್ಲಿ ದೇವಸ್ಥಾನಗಳು ಮಂದಿರಗಳನ್ನು ನಾವು ಡೆವಲಪ್ ಮಾಡಲಿಕ್ಕೆ ನಮ್ಮ ಮುಖ್ಯಸ್ಥರು ಯಾವಾಗಲೂ ಅದಕ್ಕೆ ಪ್ರೇರಣೆ ಕೊಡ್ತಾರೆ ಮೇಡಮ್. ಓಕೆ, ಆದಾಯದ ಒಂದು ಭಾಗವನ್ನು ಸ್ಥಳೀಯ ಜನರ ಜೀರ್ಣೋದ್ಧಾರಕ್ಕೆ ಅಂದರೆ ಸ್ಥಳೀಯ ಜನರಿಗೆ ಸಹಾಯ ಆಗೋದಕ್ಕೂ ಕೂಡ ನೀವು ಸಹಾಯ ಮಾಡಿದ್ದೀರಿ. ಮತ್ತು ನೋಡಿ, ಕೋವಿಡ್ ಸಮಯವನ್ನು ನಾವು ಯಾವತ್ತೂ ಕೂಡ ಮರೆಯುವ ಹಾಗಿಲ್ಲ. ಕೋವಿಡ್ ಸಮಯದಲ್ಲಿ ಎಷ್ಟೋ ಜನ ಬೀದಿಗೆ ಬಂದಿದ್ದು ಉಂಟು, ಮನೆ ಕಳ್ಕೊಂಡಿದ್ದು ಉಂಟು, ಮತ್ತು ಜೀವನ ನಡೆಸೋದಕ್ಕೆ ಸಾಕಷ್ಟು ಕಷ್ಟವನ್ನು ಕೂಡ ಅನುಭವಿಸಿದ್ದು ಕೂಡ ಉಂಟು. ಅದರಲ್ಲೂ ಹಳ್ಳಿ ಭಾಗದ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ರು. ಆ ಸಂದರ್ಭದಲ್ಲಿ ಅಂಬುಜಾ ಸಂಸ್ಥೆ ಸಾಕಷ್ಟು ಜನರಿಗೆ ಸಹಾಯ ಹಸ್ತವನ್ನು ನೀಡಿದೆ. ಸೊ ಏನು ಅನ್ನಿಸ್ತು ಆ ಸಂದರ್ಭದಲ್ಲಿ ನಿಮ್ಗೆ? ಯಾಕೆ ಈ ಸಂದರ್ಭದಲ್ಲಿ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿ? ಮೇಡಮ್ ನೋಡಿ, ಕೋವಿಡ್ ಅನ್ನುವಂಥ ಒಂದು ಏನು ಡಿಸೀಸ್ ಬಂತು, ಅದು ಜನರಿಗೆ ಸುಮಾರು ಪಾಠ ಕಲಿಸ್ತು. ನನ್ನದು ಅನ್ನುವಂಥ ಸ್ವಾರ್ಥ ಏನಿತ್ತು ಅದು ಸುಮಾರು ಜಾಸ್ತಿ ಆಗಿಬಿಡ್ತು. ಯಾರಿಗೂ ಮಾತಾಡಿಸ್ಲಾರ್ದಂಗೆ, ಕೋವಿಡ್ ಆದ ತಕ್ಷಣ ಅವ್ರನ್ನ ನಾವು ನಮ್ಮ ಮನೆಯೊಳಗೆ ಬಿಟ್ಕೊಲಾರ್ದಂಗೆ ಈ ಥರ ಎಲ್ಲ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯಿಂದ ಮನನೊಂದು ನಮ್ಮ ಮುಖ್ಯಸ್ಥರಾದಂಥ ಮನೀಶ್ ಗುಪ್ತಾ ಅವರು ಇಲ್ಲ, ಇದಕ್ಕೊಂದು ನಾವು ಪರ್ಯಾಯವಾದಂಥ ಸಹಾಯಕ್ಕೆ ಇಳಿಬೇಕು ಅಂಥೇಳಿ ಆ ಟೈಮ್ನೊಳಗೆ ನಮಗೆ ಗೌರ್ಮೆಂಟು ಭಾಳ ಸಹಾಯ ಮಾಡ್ತು ಮೇಡಮ್. ಯಾಕಂದರೆ ನಮ್ಮದು ಬೇಸಿಕಲಿ ಫುಡ್ ಆ್ಯಂಡ್ ಫಾರ್ಮಾ ಇಂಡಸ್ಟ್ರಿ ಇರೋದ್ರಿಂದ ಇದು ಕಂಟಿನ್ಯೂಯಸ್ ಸಪ್ಲೈ ಆಗಲೇಬೇಕಾದಂಥ ವ್ಯವಸ್ಥೆ ಇರಲೇಬೇಕಾಗಿತ್ತು. ಇದರ ಜೊತೆಗೆ ನಾವು ನಮ್ಮ ಕೊಡುಗೆಗಳನ್ನು ಏನೇನು ನಾವು ಕೊಡಬೇಕಂತ ಮಾಡಿದ್ವಿ ಅದಕ್ಕೆ ಗೌರ್ಮೆಂಟ್ ಅಧಿಕಾರಿಗಳು, ಗೌರ್ಮೆಂಟ್ ಮಿನಿಸ್ಟರ್ಸು ನಮಗೆ ಸಹಾಯ ಮಾಡಿದರು. ನಾವು ಅದನ್ನು ಹೇಳೋದ್ರಿಂದ ತಪ್ಪಾಗುತ್ತೆ ಮೇಡಮ್. ಆದರೆ ಬೇಸಿಕಲಿ ನಮ್ಮ ಓನರ್ ಅವರು ಸ್ವತಃ ಇದನ್ನು ನಾವು ಮಾನಿಟರ್ ಮಾಡ್ತಾಯಿದ್ರು. ಯಾವ ಹಾಸ್ಪಿಟಲ್ಗೆ ಎಷ್ಟು ನಾವು ಆಕ್ಸಿಜನ್ ಸಿಲಿಂಡರ್ ಸಪ್ಲೈ ಮಾಡಿದ್ದೀವಿ, ಯಾವ ಹಾಸ್ಪಿಟಲ್ಗೆ ನಾವು ಏನನ್ನು ಡೊನೇಟ್ ಮಾಡ್ತಾಯಿದ್ದೀವಿ, ಅಥವಾ ನಮ್ಮಲ್ಲಿ ಕೋವಿಡ್ ವಾರಿಯರ್ಸ್ ಅಂತ ಏನಿದ್ದಾರೆ ಅವರು ಯಾವ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಎವ್ರಿ ಡೇ ಅದರದ್ದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಅವರು ರಿವ್ಯೂ ಮಾಡ್ತಾಯಿದ್ರು. ಇದರಿಂದ ನಮಗೆ ಸುಮಾರು ಜನರಿಗೆ ಕೋವಿಡ್ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಅವಕಾಶಗಳನ್ನು ಸಿಕ್ತು ಮೇಡಮ್.
ಓಕೆ, ಕೋವಿಡ್ ಸಂದರ್ಭದಲ್ಲಿ ನೋಡಿ ಎಷ್ಟೋ ಕಂಪನಿಗಳು ತಮ್ಮ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯುವಂತಹ ಕೆಲಸಗಳನ್ನು ಮಾಡಿದ್ರು. ಆಮೇಲೆ 2 ತಿಂಗಳು 3 ತಿಂಗಳು ಸಂಬಳ ಕಟ್ ಮಾಡುವಂತಹ ಕೆಲಸ ಮಾಡಿದ್ರು. ಅಂದರೆ ಅವರು ತೆಗೆದುಕೊಳ್ತಾ ಇರುವಂತಹ ಸಂಬಳದಲ್ಲಿ ಅರ್ಧ ಸಂಬಳ ಕಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಬಟ್ ಆದರೆ ಈ ಅಂಬುಜಾ ಎಕ್ಸ್ಪೋರ್ಟ್ ಲಿಮಿಟೆಡ್ ಆ ಒಂದು ಕೆಲಸಕ್ಕೆ ಮುಂದಾಗಲಿಲ್ಲ. ಇವತ್ತಿಗೂ ಕೂಡ ನಿಮ್ಮ ಕಾರ್ಮಿಕರು ಹೆಮ್ಮೆಯನ್ನು ಪಡ್ತಾ ಇದ್ದಾರೆ. ಆ ಒಂದು ವಿಚಾರಕ್ಕೆ ಅದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಮೇಡಮ್, ನಮ್ಮಲ್ಲಿ ಯಾರು ಜಾಯಿನ್ ಆಗಿದ್ದಾರೆ 13 ವರ್ಷದ ಹಿಂದ್ಗಡೆ, ಅವರು ಇನ್ನೂವರೆಗೂ ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದಾರೆ. ಬೇಸಿಕಲಿ ಇದಕ್ಕೆ ಕಾರಣ ಅಂದರೆ ಯಾವತ್ತು ಕಷ್ಟ ಬಂತು, ಸ್ಪೆಷಲಿ ಕೋವಿಡ್ ಸಂದರ್ಭದಲ್ಲಿ ಕಷ್ಟ ಬಂದಾಗ ನಮ್ಮ ಮಾಲೀಕರಾದಂಥ ಮನೀಶ್ ಗುಪ್ತಾ ಮತ್ತು ಡೈರೆಕ್ಟರ್ ಆದಂಥ ಸಂದೀಪ್ ಅಗರ್ವಾಲ್ ಅವರು ತಮ್ಮ ವೈಯಕ್ತಿಕ ಹಣದಿಂದ, ಯಾಕಂದರೆ ಇದು ಲಿಮಿಟೆಡ್ ಕಂಪನಿ ಇರೋದ್ರಿಂದ ಫೈನಾನ್ಷಿಯಲ್ ಆಸ್ಪೆಕ್ಟ್ ಒಳಗೆ ನಾವು ಯಾವುದೇ ಆಡಿಟಿಂಗ್ ಪ್ರೊಸೆಸ್ ಒಳಗೆ ಇದು ತೊಂದರೆ ಆಗೋದು ಬೇಡ ಅಂತ ತಮ್ಮ ವೈಯಕ್ತಿಕ ಹಣದಿಂದ ಎಲ್ಲರದು ಸ್ಯಾಲರಿಯನ್ನು ಬೇರ್ ಮಾಡಿದರು. ಯಾರಿಗೂ ತೊಂದರೆ ಆಗೋದು ಬೇಡ, ಆಮೇಲೆ ಯಾವುದೇ ಒಂದು ವ್ಯಕ್ತಿಗೂ ನಾವು ನೌಕರಿಯಿಂದ ಇದರಿಂದ ಹೊರಗೆ ಹಾಕಂಗಿಲ್ಲ ಅನ್ನುವಂಥ ಒಂದು ಧ್ಯೇಯ ನಿಟ್ಟದಿಂದ ಸುಮಾರು 3,500 to 5,000 ಜನ ನಮ್ಮ ಅಕ್ರಾಸ್ ಆಲ್ 10 ಪ್ಲಾಂಟ್ಸ್ ಕೆಲಸ ಮಾಡ್ತಾಯಿದ್ದಾರೆ ಮೇಡಮ್. ಅದರೊಳಗೆ ಒಂದೇ ಒಂದು ವ್ಯಕ್ತಿಗೂ ಒಂದೇ ದಿನದಂಥ ಸ್ಯಾಲರಿ ಕಟ್ ಮಾಡಲಿಲ್ಲ, ಆಮೇಲೆ ಒಂದೇ ಒಂದು ವ್ಯಕ್ತಿಗೂ ನಾವು ನೌಕರಿಯಿಂದ ತೆಗಿಲ್ಲ. ಇದರಿಂದ ಇವತ್ತಿಗೂ ಮೇಡಮ್ ಕೋವಿಡ್ ನಂತರ ನಮ್ಮಲ್ಲಿ ಜನ ಇಷ್ಟು ಉತ್ಸುಕದಿಂದ ಖುಷಿಯಿಂದ ಕೆಲಸ ಮಾಡ್ತಾರಂದರೆ ಇದರಿಂದನೇ ನಮ್ಮ ಗ್ರೋತ್ ಆಗ್ತಾಯಿದೆ. ಯಾವುದೇ ಒಂದು ಕಂಪನಿ ಬೆಳಿಬೇಕಾದ್ರೆ ಎಂಪ್ಲಾಯೀಸ್ ಆರ್ ಇಂಪಾರ್ಟೆಂಟ್. ಮಷಿನರಿ ಹೆಂಗೆ ಇಂಪಾರ್ಟೆಂಟು, ಮಷಿನರಿ ನಡೆಸುವಂಥ ಎಂಪ್ಲಾಯೀಸ್ ಇಂಪಾರ್ಟೆಂಟು. 13 ವರ್ಷ 14 ವರ್ಷ, ಕೆಲವೊಂದಿಷ್ಟು ಜನ ನಮ್ಮ ಗುಜರಾತ್ ಕಂಪ್ನಿಯಲ್ಲಿ ಅಥವಾ ನಮ್ಮ ಮಹಾರಾಷ್ಟ್ರ ಕಂಪ್ನಿಯಲ್ಲಿ 20 ವರ್ಷ 25 ವರ್ಷದಿಂದ ಅಸೋಸಿಯೇಟ್ ಆಗಿದ್ದಾರೆ. ಇದೇ ನಮ್ಮ ಕಂಪನಿಯ ಮೂಲ ಸ್ಟ್ರೆಂತ್ ಮೇಡಮ್. ಓಕೆ ಸರ್, ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಅಂಬುಜಾ ಎಕ್ಸ್ಪೋರ್ಟ್ ಲಿಮಿಟೆಡ್ ಯಾವ ರೀತಿಯಾಗಿ ಬೆಳೆದು ಬಂತು ಮತ್ತು ಆ ಭಾಗದ ಅಂದರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಭಾಗದ ಜನರಿಗೆ ಏನೆಲ್ಲ ಉಪಯೋಗ ಆಗ್ತಾ ಇದೆ, ರೈತರಿಗೆ ಯಾವ ರೀತಿಯಾಗಿ ಉಪಯೋಗ ಆಗ್ತಾ ಇದೆ ಮತ್ತು ಇದೆಲ್ಲದರ ಬಗ್ಗೆ ನೀವು ನಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನೂ ಮತ್ತಷ್ಟು ಸಹಾಯ ಮಾಡುವಂತಹ ಒಂದು ಶಕ್ತಿ ನಿಮಗೆ ಆ ದೇವರು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.